ॐ नारसिंहाय विद्महे वज्रनकाय धीमहि तन्नो नृसिंहः प्रचोदयात्। श्रीलक्ष्मी नारसिंहाय नमः। ನಮಸ್ಕಾರ ಮತ್ತು ಸ್ವಾಗತ ಸೂರತ್ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಎಷ್ಟೋ ಜನ ಸೂರತ್ಗೆ ಬರಬೇಕು ಅಂತ ಅನ್ಕೊಂತಿದ್ದೀರಾ. ಸೂರತ್ ಸೀರೆಗಳಿಗೆ ಸ್ವರ್ಗಧಾಮ, ಸೂರತ್ ಸೀರೆಗಳಿಗೆ ತವರು ಮನೆ ಇದ್ದಂಗೆ. ಮತ್ತು ಆ ಸೂರತ್ ಬರಬೇಕು ಅಂತಂದರೆ ಯಾವ ರೀತಿ ಇರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ತೆ ಮತ್ತು ಸ್ವಾಗತ ಸೂರತ್ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಇದು ಸೂರತ್ ಪಕ್ಕಾ ಲೋಕಲ್ ಚಾನಲ್. ಲೋಕಲ್ ಚಾನಲ್ನಿಂದ ಇವತ್ತು ನಿಮಗೆ ಸೂರತ್ ಬರೋಕ್ಕೋಸ್ಕರವಾಗಿ ಕೆಲವೊಂದು ಗೈಡ್ಲೈನ್ಸ್ ಈ ವಿಡಿಯೋ ಮೂಲಕವಾಗಿ ನಿಮಗೆ ತಿಳಿಸ್ತೇನೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಸೂರತ್ ಬರಬೇಕು ಅಂತಂದರೆ ಕರ್ನಾಟಕದಿಂದ ಬಸ್ಸು ಇದೆ, ಟ್ರೈನ್ ಇದೆ, ಫ್ಲೈಟ್ ಇದೆ. ಓಕೆ, ಬಸ್ಸು ತುಂಬ ಡಿಸ್ಟ್ರಿಕ್ಟಿಂದ ಅವೈಲೇಬಲ್ ಇದೆ. ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಮೈಸೂರು, ಬೆಂಗಳೂರು. ಅದು ನಿಮ್ಮ VRL ಮೇನ್ ಬಸ್ಸು VRL ನಡೆಯುತ್ತೆ ಇಲ್ಲಿ. ಕರ್ನಾಟಕ ರಾಜ್ಯ ಸಾರಿಗೆ ಬಸ್ ಅಲ್ಲ, VRL ಜಾಸ್ತಿ ನಡೀತಾ ಇರುತ್ತೆ. ಅದು ಲೋಕಲ್ VRL ಆಫೀಸ್ನ ಅಪ್ರೋಚ್ ಆಗಿದ್ರೆ ನಿಮಗೆ ಬಸ್ ಡೀಟೇಲ್ಸ್ ಕೊಡ್ತಾರೆ. ಟ್ರೈನ್ ಪ್ರತಿಯೊಂದು ಡಿಸ್ಟಿಕ್ದಿಂದ ಇದೆ. ಓಕೆ, ಪ್ರತಿಯೊಂದು ಡಿಸ್ಟಿಕ್ದಿಂದ ಇದೆ. ಒಂದು ವೇಳೆ ಡಿಸ್ಟಿಕ್ದಿಂದ ಇಲ್ಲ ಅಂತಂದರೆ ತಾಲೂಕು ಹತ್ರ ಹೋಗಿ ತಾಲೂಕದಲ್ಲಿ ಆದರೆ ಕೂಡ ಖಂಡಿತ ಸಿಗುತ್ತೆ. ರೈಲ್ವೆ ಸ್ಟೇಷನ್ ಇದೆ ಅಂತಂದರೆ ಖಂಡಿತ ಸೂರತ್ಗೆ ಟ್ರೈನ್ ಇದೆ. ಕರ್ನಾಟಕದಿಂದ ಮೈಸೂರಾಗಲಿ, ಕುರುಗೋಡು, ಮೈಸೂರಾಗಲಿ, ಬೆಂಗಳೂರಾಗಲಿ, ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟೆ, ಬಿಜಾಪುರ ಎಲ್ಲ ಕಡೆಯಿಂದ ಟ್ರೈನ್ ಇದೆ ಕಣ್ರಿ. ಓಕೆ, ಅದರಲ್ಲಿ ಚಾರ್ಜ್ ಅಂತಂದರೆ ಸ್ಲೀಪರ್ ಆದರೆ ಒಂದು 700 ರೂಪಾಯಿ ಇರುತ್ತೆ. AC ಆದರೆ 3 ಟೈರ್ AC ಆದರೆ ಒಂದು 1500 ರೂಪಾಯಿ ಇರುತ್ತೆ. 2 ಟೈರ್ AC, 3 ಟೈರ್ AC ಈ ಥರ ಹೋದರೆ ರೇಟ್ ಒಂದು 2-2.5 ಸಾವಿರ ಇರುತ್ತೆ. ಓಕೆ, ಇದೆ ಟ್ರೈನ್. ಫ್ಲೈಟ್ ವ್ಯವಸ್ಥೆ ಕೂಡ ಸೂರತ್ಗೆ ಇದೆ. ಬೆಂಗಳೂರಿನಿಂದ ಸೂರತ್ಗೆ 1.5 ತಾಸು ಆಗುತ್ತೆ, 1.5 ಗಂಟೆ ಆಗುತ್ತೆ, 1.5 ಅವರ್ ಜರ್ನಿ. ಓಕೆ, ಫ್ಲೈಟು ಬರಬೇಕಂತಂದರೆ ಏನು ಪಾಸ್ಪೋರ್ಟ್ ಬೇಕಾಗಿಲ್ಲ, ಆಧಾರ್ ಕಾರ್ಡು ಅಥವಾ ವೋಟಿಂಗ್ ಕಾರ್ಡು ಇದ್ದರೆ ಸಾಕು. ಓಕೆ, ಮತ್ತು ಏನು ಫ್ಲೈಟು ಬರಬೇಕು ಅಂತಂದರೆ ಒಂದು 2 ಗಂಟೆ ಮುಂದೆ ಏರ್ಪೋರ್ಟ್ಗೆ ನಾವು ಅಪ್ರೋಚ್ ಆಗಬೇಕಾಗತ್ತೆ. ಯಾಕೆಂತಂದರೆ ಅಲ್ಲಿ ಚೆಕಿಂಗ್ ಇರುತ್ತೆ. ಚೆಕಿಂಗ್ಗೆ ಸುಮಾರು ಏನಿಲ್ಲ ಅಂತಂದರೆ ಕೂಡ ಒಂದು 30 ನಿಮಿಷ 40 ನಿಮಿಷ ನಡೆಯುತ್ತೆ. ಅದಕ್ಕಾಗಿ ಫ್ಲೈಟ್ದಿಂದ ಬರೋರಿಗೆ ಒಂದು 2 ಗಂಟೆ ಮುಂಚಿತವಾಗಿ ಏರ್ಪೋರ್ಟ್ಗೆ ಸೇರ್ಕೋಬೇಕಾಗತ್ತೆ. ಓಕೆ, ಫ್ಲೈಟಿಗೆ ಬಂದರೆ 1.5 ತಾಸು ಆಗುತ್ತೆ. ಟ್ರೈನಿಗೆ ಬಂದರೆ ಒಂದು ದಿವಸ ಆಗುತ್ತೆ. ಒಂದು ದಿವಸ ಮ್ಯಾಕ್ಸಿಮಮ್ ಅಂತಂದರೆ 24 ಅವರ್ಸ್ ಆಗುತ್ತೆ. ಬಸ್ಸಿಗೆ ಬಂದರೆ 30 ಗಂಟೆ, ಇಲ್ಲ ಅಂತಂದರೆ 36 ಗಂಟೆ ಆಗುತ್ತೆ. 30 ಗಂಟೆ ಆದರೆ 30 ಗಂಟೆ ಆದರೆ ಖಂಡಿತ ಆಗುತ್ತಪ್ಪ. ಸೊ ಮತ್ತು ನೋಡ್ಕೊಡ್ರಿ, ಫ್ಲೈಟ್ ಚಾರ್ಜ್ ಬಂದು ಒಂದು 5,000-6,000 ರೂಪಾಯಿ ಇರುತ್ತೆ. 6,000 ರೂಪಾಯಿ ಫ್ಲೈಟ್ ಚಾರ್ಜ್ ಇದ್ದರೆ ಕೂಡ 1.5 ಗಂಟೆದಲ್ಲಿ ನೀವು ಸೂರತ್ ಬರ್ತೀರಾ. ಆರಾಮಾಗಿ ಜಾಸ್ತಿ ಶಾಪಿಂಗ್ ನೀವು ಮಾಡ್ಕೋಬೋದು. ಟ್ರೈನಿಗೆ ಬಂದರೆ ಸ್ವಲ್ಪ ಲೇಟ್ ಆಗುತ್ತೆ, 24 ಗಂಟೆ ಇಲ್ಲ ಅಂತಂದರೆ 30 ಗಂಟೆ ಆಗುತ್ತೆ. ರೇಟ್ ಕಮ್ಮಿ ಇರುತ್ತೆ, ಟ್ರೈನ್ ರೇಟ್ ಕಮ್ಮಿನೇ ಇರುತ್ತೆ. ಬಟ್ 30 ಗಂಟೆ ಟ್ರೈನ್ ಜರ್ನಿ ಟೈಮ್ ವೇಸ್ಟ್ ಮಾಡ್ಕೊಂತೀವಿ. ನಮಗೇನು ಅಷ್ಟು ಅವಶ್ಯಕತೆ ಇಲ್ಲ ಅಂತಂದರೆ ಟ್ರೈನಿಗೆ ಬರ್ಬೋದು, ನಿಮ್ಮ ಚಾಯ್ಸ್. ಸೂರತ್ ಬರಬೇಕು ಅಂತಂದರೆ ಕ್ಯಾಶು ಇಷ್ಟೊಂದೇನು ತಂದುಕೋಬೇಕಾಗಿರೋ ಕೆಲಸ ಇಲ್ಲ. ಇಲ್ಲಿ ಫೋನ್ಪೇ ನಡೀತೈತೆ, ಗೂಗಲ್ ಪೇ ನಡೀತೈತೆ, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ATM ಸೆಂಟರು ಎಲ್ಲ ಇದಾವಪ್ಪ. ಕ್ಯಾಶ್ ಸ್ವಲ್ಪ ಕಮ್ಮಿ ತಂದುಕೊಳ್ಳಿ. ಇದು ಕರ್ನಾಟಕದಿಂದ ಸೂರತ್ಗೆ ಬರಬೇಕಾದ್ರೆ ವ್ಯವಸ್ಥೆ, ಟ್ರಾನ್ಸ್ಪೋರ್ಟೈಸೇಷನ್ ವ್ಯವಸ್ಥೆ ಈ ಥರ ಇದೆ. ಮತ್ತು ಇಲ್ಲಿ ಹೋಟೆಲ್ ಹೆಂಗಿರುತ್ತೆ, ಖಾನಾವಳಿ ಇದಾವ ಇಲ್ಲ ಇಲ್ಲಿ ಲೋಕಲ್ ಪರಿಸ್ಥಿತಿ ಹೆಂಗಿರುತ್ತೆ ಎಂಬುದು ನಾಳೆ ನಾಡಿದ್ದು ಮಾತಾಡಿಕೊಳ್ಳೋಣ. ಸೂರತ್ ಟೆಕ್ಸ್ಟೈಲ್ ಮಾರ್ಕೆಟ್ಸ್ ಎಲ್ಲ ಕೂಡ ದೀಪಾವಳಿ ಹಬ್ಬಕ್ಕಾಗಿ ಬಂದ್ ಮಾಡಿದ್ದಾರೆ. ಜಾಸ್ತಿ ಬಂದ್ ಮಾಡಿಲ್ಲ, ಕೆಲವೊಬ್ಬರು ಪೂರ್ತಿ ಬಂದ್ ಮಾಡಿದ್ದಾರೆ, ಕೆಲವೊಂದು ಜಾಗದಲ್ಲಿ ಪೂರ್ತಿಯಾಗಿ ಓಪನ್ ಆಗಿದಾವ. ಈ ಸಾಲ ಬಿಸ್ನೆಸ್ ಅಷ್ಟು ಜೋರಾಗಿ ಮಾರ್ಕೆಟ್ಗೆ ನಡೆದಿಲ್ಲ. ಅದಕ್ಕಾಗಿ ಜಾಸ್ತಿ ಅವರು ರಜಾ ಅಂಬೋದು ತಗೊಂತಾ ಇಲ್ಲ. ಕೆಲವೊಬ್ರು ನಿನ್ನೆ ಪೂಜೆ ಮಾಡಿಕೊಂಡು ಇವತ್ತು ಬಂದ್ ಮಾಡಿದ್ದಾರೆ, ಕೆಲವೊಬ್ರು ಇವತ್ತು ಪೂಜೆ ಮಾಡಿಕೊಂಡು ನಾಳೆ ಬಂದ್ ಮಾಡ್ಕೊತಾ ಇದ್ದಾರೆ. ಒಂದು 2-3 ದಿವಸ ತಗೊಂತಾರೆ ಅಷ್ಟೇ. ಆಗಲಿ ಲಾಸ್ಟ್ ಟೈಮ್ ಥರ ಕಳೆದ ವರ್ಷಗಳ ಥರ 10 ದಿವಸ 15 ದಿವಸ ರಜಾ ಅಂಬೋದು ಈ ಸಾರಿ ಏನಿಲ್ಲ. ನೆಕ್ಸ್ಟ್ ವೀಕ್ ಬಂದ್ಬಿಡ್ರಿ ಆರಾಮಾಗಿ ಸೂರತ್ಗೆ, ಏನು ಪ್ರಾಬ್ಲಮ್ ಇಲ್ಲ. ಮದುವೆ ಸೀಸನ್ ನಡೀತಾ ಇದೆ. ಸೀರೆಗಳಿಗೆ ತವರು ಮನೆ ಇದೆ, ಒಳ್ಳೆ ಸೀರೆ ರೀಸನಬಲ್ ರೇಟಲ್ಲಿ ಸಿಗುತ್ತೆ. ಮತ್ತು ಇದು ವಿಷಯ. ಇನ್ನೂ ನೀವು ಏನಾದರೂ ಜಾಸ್ತಿ ಮಾಹಿತಿ ಬೇಕು ಅಂತಂದರೆ ವಿಡಿಯೋ ಮೇಲಿರೋ ನಂಬರ್ ನಂದೇ, ಫೋನ್ ಮಾಡಿ ಮಾತಾಡಿ.
ನಾನು ರಿಸೀವ್ ಮಾಡಿಲ್ಲ ಅಂತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ಖಂಡಿತ ರಿಪ್ಲೈ ಕೊಡ್ತೀನಿ. ಇಲ್ಲ ಮೆಸೇಜ್ ಮಾಡಲ್ಲ, ಫೋನ್ ಮಾಡಲ್ಲ ಅಂತಂದರೆ ಒಂದು ಕಾಮೆಂಟನ್ನು ಕೊಡಿ, ಖಂಡಿತ ನಾನು ರಿಪ್ಲೈ ಕೊಡ್ತೀನಿ. ಇದು ಇವತ್ತು ಸೂರತ್ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೂರತ್ ಬರಬೇಕಾದ್ರೆ ಕರ್ನಾಟಕದಿಂದ ಮಾಹಿತಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರೂ ಮೀಟ್ ಆಗೋವರೆಗೆ ನಿಮ್ಮ ನಾಗ್ ಸೂರತ್ದಿಂದ ಜೈ ಕರ್ನಾಟಕ.